ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿ 1 ವರ್ಷ ಕಳೆದಿದೆ. ನಮ್ಮ ಭಾರತೀಯರ ಆಸೆ ನೆರವೇರಿ 1 ವರ್ಷ ಆಗಿದೆ. ಭಾಳ ಅದೃಷ್ಟವಂತ ಅಂತಲೇ ಹೇಳ್ಬೋದು. ಈ ಒಂದು ದೊಡ್ಡ ಅವಕಾಶ ಭಗವಂತನಿಂದ ನಮಗೆ ಸಿಕ್ಕಿತ್ತು. ಅದೇ 1 ವರ್ಷದ ಪ್ರಯುಕ್ತ ನಾವು ನಮ್ಮ ಮೈಸೂರಿನಲ್ಲಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿ ಅಯೋಧ್ಯೆಯ ಶ್ರೀರಾಮನೆಲ್ಲ ಮೂರ್ತಿಗೆ ನಿರ್ಮಾಣ ಮಾಡಿದ ಒಂದು ಪೀಠ ನಾವು ವಾಪಸ್ ತೊಗೊಂಬಂದ್ವಿ. ಏನಕ್ಕೆ ಅವರು ಚಿನ್ನದ ಪೀಠವನ್ನು ಮಾಡಿಕೊಂಡ್ರು. ಅದನ್ನು ಅಲ್ಲಿ ಮ್ಯೂಸಿಯಮಲ್ಲಿ ಇಡ್ತೀವಿ ಅಂದರು. ಇಲ್ಲ, ನಾನು ಮೈಸೂರಿಗೆ ಕೊಡಿ, ನಮಗೆ ನೆನಪಾಗಿ ಉಳ್ಕೊಳುತ್ತೆ ಅಂತೇಳಿ ಅದನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ಅದನ್ನು ನಮ್ಮ ಮೈಸೂರಿಗೆ ನೋಡಲಿ ಅಂತ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೆ. ಜೊತೆಗೆ ಇವತ್ತು ನಮ್ಮೆಲ್ಲರಿಗೂ ವಿಶೇಷ ದಿನ, ವೈಕುಂಠ ಏಕಾದಶಿ. ಅದರ ಪ್ರಯುಕ್ತ ಒಂದು ಶ್ರೀನಿವಾಸ ವಿಗ್ರಹನ ಸಹ ಮಾಡಿದ್ವಿ. ಏನಂತ ಹೇಳ್ಬೋದು, ಪ್ರತಿಷ್ಠಾಪನೆಗೂ ಮುನ್ನ ಆಗುವಂಥ ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇದು ಪ್ರತಿಷ್ಠಾಪನೆ ಆದ ನಂತರ ಗರ್ಭಗುಡಿಯೊಳಗೆ ಹೊರಟೋಗ್ತಾರೆ ಭಗವಂತ. ಆಗ ಭಕ್ತಾದಿಗಳಿಗೆ ಬಹಳ ದೂರದಿಂದ ದರ್ಶನ ಕೊಡ್ತಾರೆ. ಪ್ರತಿಷ್ಠಾಪನೆಗೂ ಮುನ್ನ ನಮ್ಮ ಶಿಲ್ಪಿಯೂ ಸಹ ಅವರ ಕಲಿತ ವಿದ್ಯೆಯನ್ನು ಅಥವಾ ಅವರ ಕೈಚಳಕವನ್ನು ಕಲೆಯ ಮುಖಾಂತರ ತೋರಿಸಿರ್ತಾರೆ. ಅದು ಭಾಳಷ್ಟು ಕಡೆ ಮುಚ್ಚೋಗುತ್ತೆ. ಅಲಂಕಾರದಲ್ಲಿ ಹೂವಿನ ಅಲಂಕಾರ ಇರ್ಬೋದು, ಚಿನ್ನ ಒಡವೆ ಅಲಂಕಾರ ಇರ್ಬೋದು, ಅದರಲ್ಲಿ ಮುಚ್ಚೋಗುತ್ತೆ. ಇಲ್ಲಿ ಒಂದು ಅವಕಾಶ, ಶಿಲ್ಪಿ ಏನು ಮಾಡಿದ್ದಾನೆ, ನಾವು ಪರಂಪರೆಯಿಂದ ಏನು ಕಲ್ತಿದ್ದೇನೆ ಅದನ್ನು ಒಂದು ಜನಕ್ಕೆ ತೋರಿಸ್ಬೇಕು ಅಂತ ಆಸೆ ಇತ್ತು. ಆ ಒಂದು ಆಸೆಯನ್ನು ಈ ಪ್ರದರ್ಶನ ಮುಖಾಂತರ ನಾವು ವ್ಯಕ್ತಪಡಿಸ್ತಾ ಇದ್ದೀನಿ. ಭಾಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸುಮಾರು ಒಂದು 3-4 ವಿಗ್ರಹಗಳು ನಾವು ಮಾಡಿದ ಒಂದು ಕೃತಿಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದು ಮೊದಲನೇ ಬಾರಿ. ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಶಿಲ್ಪ ಮಾಡೋರು ಯಾರೂ ಪ್ರದರ್ಶನ ಅಂತ ಮಾಡೋದು ಯಾವತ್ತೂ ಇಲ್ಲ. ಆದರೆ ನನಗೇನಿಸ್ತು, ಇದು ಮೂರ್ತಿ ಇರ್ಬೋದು, ಇದು ಪ್ರತಿಷ್ಠಾಪನೆ ಆಗ್ಬೋದು, ಅದ್ರ ಹಿಂದಿನ ಒಂದು ಕಲೆ ಇದೆ, ಶಿಲ್ಪಿಯ ಪರಿಶ್ರಮ ಇದೆ. ಶಿಲ್ಪಿ ಅವರದೇ ಆದ ಒಂದು ಮುಖಾಂತರ ಅವರ ಕಲೆಯನ್ನು ಜನಕ್ಕೆ ತೋರಿಸ್ಪಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆ ಒಂದು ಆಸೆಯನ್ನು ಈಡೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ನಮ್ಮ ಒಂದು ಕೃಷ್ಣನ ವಿಗ್ರಹ ಇರ್ಬೋದು, ಆನಂದ ತಾಂಡವ ವಿಗ್ರಹ ಇರ್ಬೋದು, ಒಂದು 2-3 ವಿಗ್ರಹಗಳನ್ನ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಜೊತೆಗೆ ಅಯೋಧ್ಯೆಯ ಶ್ರೀರಾಮನ ನೇತ್ರೋನ್ಮಿಲನ ಅಂದರೆ ಕಣ್ಣಿಗೆ ಮಾಡಲು ಬಳಸಿದ ಬೆಳ್ಳಿ ಸುತ್ತಿಗೆ ಮತ್ತು ಚಿನ್ನ ಹುಳಿಯನ್ನು ಸಹ ಭಾಳಷ್ಟು ಜನ ನನ್ನ ಕೇಳ್ತಾ ಇದ್ರು, ಅದನ್ನು ನೋಡಬೇಕು ಸರ್ ಅಂತ. ಅದನ್ನು ಸಹ ನಾನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಅದು ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ನಮಗೂ ಪ್ರೇರಣೆ ನೀಡಬೇಕಂತ ಹೇಳಿ ತಮ್ಮನ್ನು ಮನವಿ ಮಾಡ್ತೇನೆ. ಈ 1 ವರ್ಷ ಹೇಗಿತ್ತು ಸರ್? ಪ್ರತಿಷ್ಠಾಪನೆ ಆಗಕ್ಕೆ ಮುಂಚೆ ಇದ್ದಂತಹ ಯೋಗಿರಾಜ್ ಈಗಲೂ ಬಹಳ ವ್ಯತ್ಯಾಸಗಳಿರುತ್ತೆ. ಜನ ಸಾಕಷ್ಟು ಗುರ್ಸಕ್ಕೆ ಶುರು ಮಾಡಿದ್ದಾರೆ. ಇದು ಒಂದು ದೊಡ್ಡ ವಿಸ್ಮಯ ಅಂತಲೇ ಹೇಳ್ಬೋದು. ನಮ್ಮ ಬೇರೆ ಕ್ಷೇತ್ರಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಕ್ರಿಕೆಟಿನ ತಾರೆಯರಾಗಿರ್ಬೋದು, ಚಲನಚಿತ್ರ ತಾರೆಯರಾಗಿರ್ಬೋದು, ಅವ್ರನ್ನೆಲ್ಲ ಜನ ಪ್ರೀತಿಸೋದನ್ನು ನೋಡಿದ್ದೀವಿ. ಆದರೆ ಒಬ್ಬ ಶಿಲ್ಪಿಯನ್ನು ಇಷ್ಟು ಮಟ್ಟಕ್ಕೆ ಜನ ಪ್ರೀತಿಸ್ತಾರೆ ಅನ್ನೋದನ್ನು ತೋರಿಸಿ ನಮಗೆ ಒಂದು ಆಶ್ಚರ್ಯನ ಉಂಟು ಮಾಡಿದ್ದಾರೆ. ಈ ಒಂದು ವರ್ಷ ಬಹಳ, ನಾವು ಏನಂತ ಹೇಳ್ಬೋದು, ಈಗಲೂ ಸಹ ಎಲ್ಲೋ ಕನಸಿನ ಲೋಕದಲ್ಲಿದ್ದೇನೋ, ಅಥವಾ ಒಬ್ಬ ಶಿಲ್ಪಿಗೆ ಸಿಕ್ಕ ಬಹಳ ದೊಡ್ಡ ಗೌರವ ನನಗೆ ದೇಶದ ಜನತೆಯಿಂದ ಸಿಕ್ಕಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನನಗೆ ಲಂಡನ್ಗೆ ಹೋಗಿದ್ದೆ. ವಾಪಸ್ ಬರೋದು ಸಮಯದಲ್ಲಿ ಒಬ್ಬರು ದಿನ ಮನೆ ಹತ್ರ ಬಂದು ಅರುಣ್ ಸಿಗ್ತಾರ ಅಂತ ಕೇಳ್ತಾ ಇದ್ರು. ಆದರೆ ಏನಕ್ಕೆ ಅಂತ ನಮ್ಮ ಮನೆಯವ್ರು ಕೇಳಿದಾಗ, ಒಬ್ರು 4th ಸ್ಟೇಜ್ ಕ್ಯಾನ್ಸರ್ಲಿರೋ ಒಬ್ರು ತಾಯಿಯವ್ರಿಗೆ ನನ್ನನ್ನು ನೋಡ್ಬೇಕಂತ ಆಸೆ ಅಂತೆ. ಆ ವಿಷಯವಾಗಿ ಅವರು ದಿನ ಬರ್ತಿದ್ರು. ನನಗೆ ಬಂದಾಗ ಅಂತ ಹೇಳಿದ್ರೆ ನಾನು ಇಮಿಡಿಯೇಟಾಗಿ ರೆಸ್ಟ್ ತೊಗೊಳ್ಳಿಲ್ಲ, ಇಮಿಡಿಯೇಟಾಗಿ ಹೋಗಿ ನೋಡಿದೆ ಅವ್ರಿಗೆ. ಅವ್ರ ಮುಖದಲ್ಲಿ ಏನೋ ಸಂತೋಷ. ನನಗನ್ನಿಸ್ತು, ಏಕೆ ಅವ್ರು ಅವರ ಪರಿಚಯನೇ ಇಲ್ಲ, ಅವ್ರು ಏಕೆ ನನ್ನನ್ನು ನೋಡಬೇಕು ಅಂತ ಬಯಸಿದ್ರು, ಏನು ಎಲ್ಲಿಗೆ ಹೋಗಿ ನಿಂತಿದೆ ಇದು ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತು. ನಾನು ಮನಸ್ಸಿನಲ್ಲಿ ಇಷ್ಟೇ ಅನ್ಕೋತೀನಿ, ಮಾಡುವ ಕೆಲಸ ಇನ್ನೂ ಶ್ರದ್ಧೆಯಿಂದ ಮಾಡಿ, ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಭಾಳಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಸಮಾಜಕ್ಕೆ ಯಾವುದಾದ್ರೂ ಮುಖಾಂತರ ಮತ್ತೆ ಕೊಡುವಂಥ ಪ್ರಯತ್ನ ನಾನು ಕೊನೆಯುಸಿರು ತನಕ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲ, ನಾನು ಮೊದಲು ಹಳೆಯ ವಿಗ್ರಹಗಳನ್ನ ಹೇಳಿದೆ ನಿಮಗೆ, ನಂದು ಬ್ಯಾಕ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಆದರೆ ಒಂದು ವಿಷಯ ಏನಂದರೆ, ಪ್ರಪಂಚದಲ್ಲಿ ಯಾವುದೇ ಒಂದು ದೇವಸ್ಥಾನದ ಕೆಲಸ ಅಥವಾ ಏನೋ ಒಂದು ಕೆಲಸ ನಡೀತಿದ್ರೂ ಒಂದು ಕರೆ ನನಗೂ ಬರುತ್ತೆ, ನೀವು ಇದರ ಮಾಡ್ಕೊಡೋಕ್ಕಾಗತ್ತಾ ಅಂತ. ನನ್ನ ಕೈಲಾದಷ್ಟು ಮಾತ್ರ ತೆಗೆದುಕೊಂಡು ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳಷ್ಟು ಕೆಲಸ ನಡೀತಾ ಇದೆ.
ಮಾಡಿದ್ದಾರೆ ರಾಮನಗರಕ್ಕೆ ಎಲ್ಲರೂ ಕೂಡ ವರ್ಕ್ ಮಾಡಿದ್ದಾರೆ. ಆದ್ರೆ ಅರುಣ್ ರವಿರಾಜ್ ಮಾತ್ರ ಮೇನ್ ಸ್ಟ್ರೀಮ್ ಅಲ್ಲಿ ಕಾಣಿಸ್ಕೊತಿದ್ದಾರೆ, ಬೇರೆ ಯಾರನ್ನೂ ತೋರಿಸ್ತಾ ಇಲ್ಲ ಅವರು. ಇಲ್ಲ, ಇವಾಗ ಅವ್ರನ್ನೂ ಕರ್ಕೊಂಡ್ ಬರ್ತೀನಿ. ಅವ್ರು ಏನಂತೀವಿ ನನ್ನ ಶಕ್ತಿ. ನನ್ನ ಜೊತೆ ನನ್ನ ಟೀಮ್ ಸಹ ಈಗ ಬರ್ತಾರೆ. ಅವ್ರನ್ನೂ ಸಹ ನಾನು ತೋರಿಸ್ತೀನಿ, ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.